ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 10 ರೀತಿಯಾಗಿರುವಂತಹ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಒಂದಕ್ಕಿಂತಲೂ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಇವತ್ತು ನಾವು ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಹಾರಳೆ ದಾರನ ನೀಡಲ್ಗೆ ಹಾಕ್ಕೊಂಡು ಫಸ್ಟ್ ಈ ರೀತಿಯಾಗಿ ಬಟ್ಟೆಗೆ ಒಂದು ನಾಟ್ ಮಾಡ್ಕೋಬೇಕು. ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ನೀಡಲ್ಗೆ ಒಂದು ಸ್ಮಾಲ್ ಸೈಜಿನ ಬೀಡು, ಹಾಗೆ ನೋಡಿ ಈ ರೀತಿ ವೀಟ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. 3 ವೀಟ್ ಬೀಡನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ 3 ವೀಟ್ ಬೀಡನ್ನು ಹಾಕ್ಕೊಂಡು ಈ ರೀತಿ ಥ್ರೆಡ್ ಒಳಗಡೆ ಹಾಕ್ಕೊಂಡು ಈ ರೀತಿ ಇಟ್ಕೊಂಡು ಫಸ್ಟ್ ಏನು ಬೀಡು ಹಾಕ್ಕೊಂಡಿರ್ತೀವಲ್ಲ, ಒಂದು ಮೀಡಿಯಮ್ ಸೈಜಿನ ಬೀಡು, ಅದರೊಳಗಡೆಗೆ ನೀಡಲ್ನ ಈ ರೀತಿ ಎಳ್ಕೋಬೇಕು. ಈ ರೀತಿ ಹಾಕ್ಕೊಂಡ್ರೆ ನೋಡಿ ಈ ರೀತಿ ವಿ ಶೇಪಲ್ಲಿ ಬರುತ್ತೆ. ಅದಾದಮೇಲೆ ಬಟ್ಟೆಗೆ ನಾವು ಈ ರೀತಿಯಾಗಿ ಫಸ್ಟ್ ನಾವು 1-2 ಸಾರಿ ನಾಟ್ ಮಾಡ್ಕೋಬೇಕು. ಇನ್ನೂ ಒಂದು ಸರಿ ನಾವು ಅದೇ ರೀತಿಯಾಗಿ ನಾಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ಮೇಲೆ ಬೀಡ್ ಇರುತ್ತಲ್ವ, ಆ ಬೀಡಿಂದ ಮತ್ತು ವೀಟ್ ಬೀಡಿಂದ ನೀಡಲನ್ನು ವಾಪಸ್ ತಗೋಬೇಕು. ಈ ರೀತಿಯಾಗಿ ಈ ರೀತಿ ಎಳ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಳ್ಕೊಂಡಾದಮೇಲೆ ಈ ರೀತಿ ಶೇಪಲ್ಲಿ ಬರುತ್ತೆ ಬೀಡು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇವಾಗ ಇಲ್ಲಿ ಏನು ವೀಟ್ ಬೀಡ್ ಇದೆ ಅಲ್ಲ ಮಿಡಲಲ್ಲಿ, ಅಲ್ಲಿ ನಾವು ಇವಾಗ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ನೀಡಲ್ಗೆ 87 ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಕುಚ್ಚು ನೋಡಿಕೊಂಡು ಅಷ್ಟುದ್ದಕ್ಕೆ ಥ್ರೆಡನ್ನು ಕುಚ್ಚನ್ನು ದಾರಾನ ಬಿಟ್ಕೋಬೇಕು. ಬ್ಯಾಕ್ ಸೈಡಿಂದ ನಾರ್ಮಲ್ ನೀಡಲ್ಗೆ ನಾವಿಲ್ಲಿ ಜರಿ ಥ್ರೆಡನ್ನು ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಈ ರೀತಿಯಾಗಿ ಎಳ್ಕೊಂಡು ನಾಟ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ನಾವು ಯಾವ ರೀತಿಯಾಗಿ ಕುಚ್ಚನ್ನು ಕಟ್ಕೊತೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಒಂದು 4-5 ಸರಿ ಇದೇ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ನಿಮಗೆ ಜಾಸ್ತಿ ಅಲ್ಲಿ ಜರಿ ಥ್ರೆಡ್ಡು ಕಾಣಿಸ್ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ನೀವು ನಾಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ನೀಡಲನ್ನು ಬ್ಯಾಕ್ ಸೈಡಿಗೆ ಈ ರೀತಿ ಮೇಲಿಂದ ಕೆಳಗಡೆಗೆ ಎಳ್ಕೋಬೇಕು. ಇವಾಗ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನು. ಅದೇ ರೀತಿ ಪೂರ್ತಿ ಸಾರಿಗೆ ನಾವು ಕಂಪ್ಲೀಟ್ ಮಾಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಅದೇ ರೀತಿಯಾಗಿ ನೆಕ್ಸ್ಟ್ ಡಿಸೈನ್ ಹಾಕೋದಕ್ಕೆ ನೋಡಿ, ಈ ರೀತಿ ನಾನು ನೀಡಲ್ಗೆ ಒಂದು ರಿಂಗನ್ನು ಹಾಕ್ಕೊತಾ ಇದ್ದೀನಿ. ಟ್ರಯಾಂಗಲ್ ಶೇಪಲ್ಲಿರೋಂಥ ರಿಂಗನ್ನು ಈ ರೀತಿಯಾಗಿ ಹಾಕ್ಕೊಂಡು ಥ್ರೆಡನ್ನು ಮೇಲೆ ಎಳ್ಕೋಬೇಕು. ಕುಚ್ಚು ನಿಮ್ಗೆ ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಆ ಸೈಜಿಗೆ ಈ ರೀತಿಯಾಗಿ ಥ್ರೆಡನ್ನು ಬಿಟ್ಟು ನಾವು ಕುಚ್ಚನ್ನು ಕಟ್ಕೋಬೇಕು. ನೋಡಿ, ಬೀಡನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಬ್ಯಾಕ್ ಸೈಡಿಂದ ಒಂದು ನಾಟನ್ನು ಮಾಡ್ಕೊಳ್ಳೋಣ. ಒಂದು 3-4 ಸರಿ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದ್ದಾವೆ ಡಿಸೈನ್ಸು. ಆರಾಮಾಗಿ ಎಲ್ಲರೂ ಸಹ ಈ ಡಿಸೈನ್ಸನ್ನು ಟ್ರೈ ಮಾಡ್ಬೋದು. ಈಗ ನೋಡಿ, ಒಂದು 4 ಸರಿ ನಾಟ್ ಮಾಡ್ಕೊಂಡಾದಮೇಲೆ ನೀಡಲ್ಗೆ ಒಂದು ಲೀಫ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಒಂದು ಸರಿ ನಾಟ್ ಮಾಡಿಕೊಂಡು ಇಲ್ಲಿ ಹೋಲ್ ಇರುತ್ತಲ್ವ, ಅದರೊಳಗಡೆಯಿಂದ ನೀಡಲನ್ನು ತಗೊಂಡು ಇನ್ನೂ 1-2 ಸಾರಿ ನಾವು ಅದೇ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಆವಾಗ ಬೀಡ್ ಅದು ನೀಟಾಗಿ ಕೂರುತ್ತೆ. ಈ ಲೀಫ್ ಬೀಡ್ ಬದಲಿಗೆ ಬೇಕು ಅಂದರೆ ನೀವು ಬೇರೆ ಯಾವುದೇ ಬೀಡನ್ನು ಸಹ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನೋಡಿ, ಅದಾದಮೇಲೆ ನೀಡಲ್ನ ಬ್ಯಾಕ್ ಸೈಡಿಂದ ಈ ರೀತಿಯಾಗಿ ಥ್ರೆಡ್ ಒಳಗಡೆಯಿಂದ ಎಳ್ಕೋಬೇಕು. ಇವಾಗ ಎಷ್ಟುದ್ದಕ್ಕೆ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ನೀವು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಇದು ತುಂಬ ಉದ್ದ ಇದ್ರೂ ಸಹ ಚೆನ್ನಾಗಿರುತ್ತೆ, ಸ್ವಲ್ಪ ಶಾರ್ಟ್ ಸೈಜಲ್ಲಿ ಮಾಡಿಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡಿಸೈನ್ ಹಾಕೋದಕ್ಕೆ ನಾನಿಲ್ಲಿ ಫಸ್ಟು ಕುಚ್ಚನ್ನು ರೆಡಿ ಮಾಡ್ಕೊಳೋದಕ್ಕೋಸ್ಕರ ಒಂದು ಕ್ರೋಶನ ತೊಗೊಂಡಿದ್ದೀನಿ. ಕ್ರೋಶ ಇಲ್ಲ ಅಂದರೆ ಬಿಗ್ ನೀಡಲ್ಗೂ ಸಹ ನೀವು ಇದೇ ರೀತಿಯಾಗಿ ಥ್ರೆಡನ್ನು ಇಟ್ಬಿಟ್ಟು ಕುಚ್ಚನ್ನು ರೆಡಿ ಮಾಡ್ಕೋಬೋದು. ನೋಡಿ, ನೀಡಲ್ಗೆ ನಾವು ಥ್ರೆಡನ್ನು ಈ ರೀತಿಯಾಗಿ ಇಟ್ಕೊಂಡು ನಾರ್ಮಲಾಗಿ ಕುಚ್ಚು ಕಟ್ಕೊತೀವಲ್ಲ, ಅದೇ ರೀತಿಯಾಗಿ ಇಲ್ಲೂ ಸಹ ಒಂದು 4-5 ಸಾರಿ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಈ ಡಿಸೈನ್ಗೆ ನಾವು ಈ ರೀತಿಯಾಗಿ ಫಸ್ಟು ನಾವು ಕುಚ್ಚನ್ನು ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ಯಾಂಪಲ್ ಬಟ್ಟೆಗೆ ತೋರಿಸ್ತಾ ಇರೋದ್ರಿಂದ ಒಂದೊಂದೇ ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾಟ್ ಮಾಡ್ಕೊಂಡಾದಮೇಲೆ ನೀಡಲ್ನ ಬ್ಯಾಕ್ ಸೈಡಿಂದ ಥ್ರೆಡ್ ಒಳಗಡೆಯಿಂದ ಎಳ್ಕೋಬೇಕು.
ಈಗ ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಥ್ರೆಡನ್ನು ನೀಟಾಗಿ ಎಲ್ಲ ಥ್ರೆಡ್ಗಳು ಸಮವಾಗಿ ಬರೋ ಥರ ಟ್ರಿಮ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ಬರುತ್ತೆ. ನೋಡಿ ಕುಚ್ಚು ರೆಡಿ ಆಗೋಯಿತು. ಅದೇ ರೀತಿ ಎಲ್ಲ ಕುಚ್ಚುಗಳನ್ನ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಷ್ಟು ಕುಚ್ಚುಗಳನ್ನ ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ತೆಗೆದುಬಿಟ್ಟು ಇಟ್ಕೋಬೇಕು. ನೋಡಿ ಫಸ್ಟು ನಾರ್ಮಲ್ ನೀಡಲ್ಗೆ ನಾವಿಲ್ಲಿ 6 ಎಳೆ ಥ್ರೆಡನ್ನು ಹಾಕ್ಕೊಂಡಿರ್ತೀವಲ್ವ, ಅದನ್ನು ಬಟ್ಟೆಗೆ ಫಸ್ಟ್ ನಾವು ಈ ರೀತಿ ನಾಟ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ನೀಡಲ್ಗೆ ಈ ರೀತಿ ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೋಬೇಕು. ಫಸ್ಟು 3 ಬೀಡನ್ನು ಹಾಕ್ಕೋಬೇಕು. ಅದಾದಮೇಲೆ ನೋಡಿ ಮತ್ತೆ ಕುಚ್ಚಿ ಏನು ಕಟ್ಕೊಂಡಿರ್ತೀವಲ್ಲ ಆ ಕುಚ್ಚನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಮೀಡಿಯಮ್ ಸೈಜಿಂದು ಇನ್ನು 2 ಬೀಡನ್ನು ಹಾಕ್ಕೋಬೇಕಾಗುತ್ತೆ. ಈ ಡಿಸೈನ್ಗೆ ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ನೋಡಿ 2 ಬೀಡನ್ನು ಹಾಕ್ಕೊಂಡಾದಮೇಲೆ ಒಂದೇ ಸರಿಗೆ ನಾವು ಈ ರೀತಿಯಾಗಿ ಎಳ್ಕೋಬೇಕು. ಥ್ರೆಡ್ ಒಳಗಡೆಗೆ ಎಳ್ಕೊಂಡಾದಮೇಲೆ ಇಲ್ಲಿ ನೋಡಿ ಫಸ್ಟ್ ಬೀಡ್ ಏನಿದೆ ನೋಡಿ ಇಲ್ಲಿ ಅದ್ರ ಒಳಗಡೆಯಿಂದ ನಾವು ಬಟ್ಟೆನೂ ಸೇರಿಸ್ಕೊಂಡು ಈ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈ ರೀತಿ ಶೇಪಲ್ಲಿ ಬರುತ್ತೆ. ಇದನ್ನು ಸಹ ಒಂದು ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲೇ ಬರುತ್ತೆ. ಅದಾದಮೇಲೆ ನಾರ್ಮಲಾಗಿ ಬಟ್ಟೆಗೆ ನಾವು ನಾಟ್ ಮಾಡ್ಕೋಬೇಕು. 1-2 ಸರಿ ನಾಟ್ ಮಾಡ್ಕೊಂಡಾದಮೇಲೆ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಾದಮೇಲೆ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಅಷ್ಟೇ ನೋಡಿ, ಈ ಡಿಸೈನು ಸಹ ರೆಡಿ ಆಗೋಯಿತು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಅದೇ ರೀತಿ ನೆಕ್ಸ್ಟ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ಡಿಸೈನ್ ಹಾಕೋದಕ್ಕೆ ನಾನು ನೀಡಲ್ನ ನೋಡಿ ಈ ರೀತಿಯಾಗಿ ಫಸ್ಟು ಇದು ಮಾಡಿಕೊಂಡು ಒಂದು ರಿಂಗ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಈಗ ಥ್ರೆಡನ್ನು ರಿಂಗ್ ಬೀಡ್ ಒಳಗಡೆಯಿಂದ ಈ ರೀತಿಯಾಗಿ ಎಳ್ಕೋಬೇಕು ಮೇಲಕ್ಕೆ. ಈ ರೀತಿ ಎಳ್ಕೊಂಡಾದಮೇಲೆ ಎಷ್ಟುದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಕುಚ್ಚನ್ನು ನೋಡ್ಕೋಬೇಕು. ಅಷ್ಟುದ್ದಕ್ಕೆ ದಾರಾನ ಬಿಟ್ಕೋಬೇಕಾಗುತ್ತೆ. ಸ್ವಲ್ಪ ಉದ್ದನೇ ಇಟ್ಕೋಬೇಕಾಗುತ್ತೆ ಈ ಕುಚ್ಚಿಗೆ, ಹಾಗಾಗಿ ಸ್ವಲ್ಪ ಉದ್ದನೇ ಬಿಟ್ಟಿದ್ದೀನಿ. ಅದಾದಮೇಲೆ ನಾರ್ಮಲಾಗಿ ನಾವು ಕುಚ್ಚನ್ನು ಯಾವ ರೀತಿಯಾಗಿ ಕಟ್ಕೊತೀವಲ್ಲ ಅದೇ ರೀತಿಯಾಗಿ ಕಟ್ಕೋಬೇಕು. ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಹಾಕ್ಕೊಂಡಿರ್ತೀವಿ, ಅದನ್ನು ಈ ರೀತಿಯಾಗಿ ಒಂದು 4-5 ಸರಿ ನಾಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ನೀಡಲ್ನ ಬ್ಯಾಕ್ ಸೈಡಿಂದ ಈ ರೀತಿ ಎಳ್ಕೊಳ್ಳೋಣ. ಕೆಳಗಡೆಗೆ ಎಳ್ಕೊಂಡು ನೀಡಲ್ನ ಹಾಗೆ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಂಡಾದಮೇಲೆ ಆ ರಿಂಗ್ ಬೀಡನ್ನು ಈ ರೀತಿ ಕೆಳಗಡೆ ಹಾಕ್ಕೊಂಡಾದಮೇಲೆ ಮತ್ತೆ ಈ ಕುಚ್ಚು ಏನು ದಾರ ಇರುತ್ತಲ್ವ ಅದನ್ನು ರಿಂಗ್ ಬೀಡ್ ಒಳಗಡೆಯಿಂದ ಈ ರೀತಿ ಎಳ್ಕೊಂಡು ಮೇಲಕ್ಕೆ ಎಳ್ಕೋಬೇಕು. ಅದಾದಮೇಲೆ ನೀಡಲ್ ಜರಿ ಥ್ರೆಡ್ ಏನು ಬ್ಯಾಕ್ ಸೈಡಲ್ಲಿ ಹಾಗೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಮತ್ತೆ ಬ್ಯಾಕ್ ಸೈಡಿಂದ ಮುಂದಕ್ಕೆ ಎಳ್ಕೊಂಡು ಮತ್ತೆ ಅದೇ ರೀತಿಯಾಗಿ ಒಂದು 4-5 ಸರಿ ಈ ರೀತಿ ನಾಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದು 4-5 ಸರಿ ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಸೈಡಿಂದ ಮತ್ತೆ ನೀಡಲ್ನ ವಾಪಸ್ ತಗೋಬೇಕಾಗುತ್ತೆ. ಮೇಲಿಂದ ಕೆಳಗೆ ಎಳ್ಕೊಂಡ್ರೆ ನೀಡಲು ಪಾಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಈಗ ನೆಕ್ಸ್ಟ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಅದನ್ನು ಸಹ ತುಂಬ ಈಸಿಯಾಗಿರೋವಂಥ ಡಿಸೈನೇ. ಅದಕ್ಕೆ ನೋಡಿ ಫಸ್ಟ್ ಕ್ರೋಶದಿಂದ ನಾನು ಈ ರೀತಿಯಾಗಿ ತೂತನ್ನು ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿರೋವಂಥ ಗ್ಯಾಪ್ ಬೇಕಾಗುತ್ತೆ. ಹಾಗಾಗಿ ನೋಡಿ ಫಸ್ಟ್ ಒಂದು ನೀಡಲ್ಗೆ ನಾನಿಲ್ಲಿ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಇನ್ನೊಂದು ನೀಡಲ್ನ 2 ಕಲರಲ್ಲಿ ನಾನು ಕುಚ್ಚನ್ನು ಕಟ್ತಾ ಇರೋದ್ರಿಂದ 2 ನೀಡಲ್ನ ಒಟ್ಟಿಗೆ ಈ ರೀತಿಯಾಗಿ ಇಟ್ಕೊಂಡು ಒಂದು ರಿಂಗ್ ಬೀಡನ್ನು ಇಟ್ಕೊಂಡು ಈ ರೀತಿ ಮೇಲೆ ಎಳ್ಕೋಬೇಕು. ಡಬಲ್ ಕಲರಲ್ಲಿ ಕುಚ್ಚು ಕಟ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಥ್ರೆಡನ್ನು ಒಂದೇ ಸರಿ ಮೇಲೆ ಎಳ್ಕೊಂಡು ನಾರ್ಮಲಾಗಿ ಕುಚ್ಚನ್ನು ಕಟ್ಕೋಬೇಕು. ಈ ರೀತಿ ಮಾಡ್ಕೊಳೋದ್ರಿಂದ ಥ್ರೆಡ್ಗಳು ಮಿಕ್ಸಪ್ ಆಗೋದಿಲ್ಲ, ನೀಟಾಗಿ ಬರುತ್ತೆ, ಪಕ್ಕದಲ್ಲೇ ಕೂರುತ್ತೆ ಡಿಸೈನು. ಹಾಗಾಗಿ ಈ ರೀತಿ ಒಂದೇ ಸರಿ ನಾವು ನೀಡಲ್ನ ಒಟ್ಟಿಗೆ ತಗೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು 4-5 ಸರಿ ನಾಟ್ ಮಾಡ್ಕೋಬೇಕು. ಈ ರೀತಿ ಒಟ್ಟಿಗೆ ಸರಿ ಲಾಕ್ ಮಾಡ್ಕೊಂಬಿಡೋಣ. ನಾಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಬ್ಯಾಕ್ ಸೈಡಿಂದ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೋಬೇಕು. ಇವಾಗ ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ನೀಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಒಂದೇ ಸರಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಫಸ್ಟ್ ನಾವು ಈ ರೀತಿಯಾಗಿ ಕ್ರೋಶದಿಂದ ತೂತನ್ನು ಮಾಡ್ಕೋಬೇಕಾಗುತ್ತೆ. ತೂತನ್ನು ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀಡಲ್ಗೆ ನಾವು 87 ಥ್ರೆಡನ್ನು ಹಾಕ್ಕೊಂಡಿರ್ತೀವಲ್ವ ಕುಚ್ಚು ಕಟ್ಟಲಿಕ್ಕೆ ಅಷ್ಟು ಉದ್ದಕ್ಕೆ ನೋಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು
ಅಷ್ಟುದ್ದಕ್ಕೆ ಈ ರೀತಿ ಹಾಕ್ಕೋಬೇಕು. ಅದಾದಮೇಲೆ ಮೇಲ್ಗಡೆ ಏನಿರುತ್ತಲ್ಲ ಥ್ರೆಡನ್ನು ಈ ರೀತಿ ಇಟ್ಕೊಂಡು ಕೆಳಗಡೆ ಇರೋಂಥ ಥ್ರೆಡನ್ನು 2 ಭಾಗ ಮಾಡಿಕೊಂಡು ಜಡೆ ಎಣ್ಕೊತೀವಲ್ವ ಆ ರೀತಿಯಾಗಿ ಒಂದೇ ಸಮ ನೋಡಿ ಒಂದೇ ಒಂದು ಸಾರಿ ಈ ರೀತಿ ಹಾಕ್ಕೋಬೇಕು. ಅದಾದಮೇಲೆ ನಾರ್ಮಲ್ ನೀಡಲ್ಗೆ ನಾವು ಜರಿ ಥ್ರೆಡನ್ನು ಹಾಕ್ಕೊತೀವಲ್ವ ಅದನ್ನು ಈ ರೀತಿಯಾಗಿ ಹಾಕ್ಬಿಟ್ಟು ಒಂದು ನಾಟನ್ನು ಮಾಡ್ಕೊಳ್ಳೋಣ. ನೋಡಿ 1-2 ಸಾರಿ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾಟ್ ಮಾಡ್ಕೊಂಡಾದಮೇಲೆ ನೀಡಲ್ಗೆ ನೋಡಿ ಈಗ ಸ್ಮಾಲ್ ಬೀಡ್ಗಳಿರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಒಂದು ಕೌಂಟ್ ಏನೂ ಇರೋದಿಲ್ಲ, ಜಸ್ಟ್ ಒಂದು 10 ಅಷ್ಟು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಬೀಡ್ ಇಡಿಸುತ್ತೋ ನೋಡಿಕೊಂಡು ಅಷ್ಟು ಬೀಡನ್ನು ನಾವು ಹಾಕ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಬೀಡನ್ನು ಹಾಕ್ಕೊಂಡು ಬೀಡ್ಸನ್ನು ಹಾಕ್ಕೊಂಡಾದಮೇಲೆ ನೋಡಿ ಫಸ್ಟ್ ಈ ರೀತಿಯಾಗಿ ಸುತ್ಕೊಳ್ಳಿ. ಒಂದು ಲೇಯರ್ ಸುತ್ಕೊಂಡಾದಮೇಲೆ ಇನ್ನೊಂದು ರೌಂಡನ್ನು ಅದೇ ರೀತಿಯಾಗಿ ಸುತ್ಕೋಬೇಕು. ಎಷ್ಟು ಬೀಡ್ ಇಡಿಸುತ್ತೋ ನೋಡಿಕೊಂಡು ಅಷ್ಟು ಬೀಡನ್ನು ಮಾತ್ರ ಇಲ್ಲಿ ಇಟ್ಕೋಬೇಕು. ನೋಡಿ ಈ ರೀತಿಯಾಗಿ ಈ ಉಳಿದಿರುವಂಥ ಬೀಡ್ಗಳೇನಿದೆ ಅಲ್ವ ಅದನ್ನೆಲ್ಲ ತೆಗೆದುಬಿಡಬೇಕು. ಈ ರೀತಿಯಾಗಿ ತೆಗ್ದಾದ್ಮೇಲೆ ಮತ್ತೆ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. 1-2 ಸಾರಿ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾಟ್ ಮಾಡಿಕೊಂಡು ಬೀಡನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡಿಗೆ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೋಬೇಕು. ಇಷ್ಟೇ ಆಯಿತು, ಕುಚ್ಚು ರೆಡಿ ಆಗೋಗುತ್ತೆ. ನಿಮಗೆ ಎಷ್ಟು ಉದ್ದ ಕುಚ್ಚು ಬೇಕು ನೋಡಿಕೊಂಡು ಅಷ್ಟುದ್ದಕ್ಕೆ ಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ ಎಷ್ಟು ಸಿಂಪಲ್ಲಾಗಿ ಹಾಕ್ಕೊಳೋದು. ಒಂದು ಗ್ರ್ಯಾಂಡ್ ಲುಕ್ಕಲ್ಲಿ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ನೋಡಿ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಸಹ ನೋಡಿ ಕ್ರೋಶದಿಂದ ಫಸ್ಟ್ ನಾವು ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡು ನೀಡಲ್ನ ಬ್ಯಾಕ್ ಸೈಡಿಂದ ಮೇಲಕ್ಕೆ ಎಳ್ಕೋಬೇಕು. ಈ ರೀತಿಯಾಗಿ ಎಳ್ಕೊಂಡು ನೋಡಿ ನಾರ್ಮಲಾಗಿ ನಾವು ಜರಿ ಥ್ರೆಡ್ಡಿಂದ ನೀಡಲಿಂದ ನಾವು ನಾಟ್ ಮಾಡ್ಕೊತೀವಲ್ವ ಆ ರೀತಿಯಾಗಿ ಒಂದು 4-5 ಸಾರಿ ನಾಟ್ ಮಾಡ್ಕೋಬೇಕು. ಇವತ್ತು ಆಗ್ತಾ ಇರೋಂತಹ ಡಿಸೈನ್ಸ್ ಬೇಬಿ ಕುಚ್ಚುಗಳು ಏನಿದೆ ಅಲ್ವಾ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನೋಡಿ ಒಂದು 4-5 ಸಾರಿ ನಾಟ್ ಮಾಡ್ಕೊಂಡಾದಮೇಲೆ ಒಂದು ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೊಂಡು ಈ ರೀತಿಯಾಗಿ ಹಾಕ್ಕೋಬೇಕು. ಕರೆಕ್ಟಾಗಿ ಮಿಡಲಲ್ಲಿ ಬರೋ ರೀತಿಯಲ್ಲಿ ಈ ರೀತಿ ಇಟ್ಕೊಂಡು ಗಟ್ಟಿಯಾಗಿ ನಾಟ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ 1-2 ಸಾರಿ ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ಥ್ರೆಡನ್ನು ಬ್ಯಾಕ್ ಸೈಡಿಂದ ನೀಡಲ್ನ ನೋಡಿ ಬ್ಯಾಕ್ ಸೈಡಿಂದ ಎಳ್ಕೋಬೇಕು. ಈಗ ಈ ಥ್ರೆಡ್ಡು ಒಂದು ಸ್ವಲ್ಪ ಉದ್ದನೇ ಇಟ್ಕೊಂಡಿದ್ದೀನಿ, ಈ ಕುಚ್ಚು ಒಂದು ಸ್ವಲ್ಪ ಉದ್ದನೇ ಇರುತ್ತೆ. ಅದಾದಮೇಲೆ ನೋಡಿ ಇದನ್ನು 3 ಭಾಗ ಮಾಡ್ಕೊಳ್ಳೋಣ. ನಾವು ಏನು ಜಡೆ ಹಾಕ್ಕೊತೀವಲ್ವ ಆ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ಈ ರೀತಿ ನಾರ್ಮಲಾಗಿ ಜಡೆ ಹೆಣ್ಕೊತೀವಲ್ವ ಆ ರೀತಿಯಾಗಿ ಹೆಣ್ಕೋಬೇಕು. ನೋಡಿ ಈ ರೀತಿ ಎಣ್ಕೊಂಡಾದಮೇಲೆ ಎಲ್ಲದನ್ನು ಒಟ್ಟಿಗೆ ಈ ರೀತಿಯಾಗಿ ಇಟ್ಕೊಂಡು ಮತ್ತೆ ಜರಿ ಥ್ರೆಡ್ಡಿಂದ ಈ ರೀತಿಯಾಗಿ ನಾಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಮತ್ತೆ ಒಂದು 4-5 ಸಾರಿ ಈ ರೀತಿ ನಾಟ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಒಂದು ಮೀಡಿಯಮ್ ಸೈಜಿಂದ ಈ ರೀತಿ ಇರೋಂಥ ಬೀಡನ್ನು ಹಾಕ್ಕೊಂಡು ನೋಡಿ ಈ ರೀತಿ ನಾಟ್ ತಿರುಗಿಸ್ಕೋಬೇಕು. ಕರೆಕ್ಟಾಗಿ ಮಿಡಲಲ್ಲಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆ ಗ್ಯಾಪಲ್ಲಿ ಈ ರೀತಿ ನಾವು ನೀಡಲ್ನ ಎಳ್ಕೊಂಡು ಮತ್ತೆ 1-2 ಸಾರಿ ನಾಟ್ ಮಾಡ್ಕೋಬೇಕು. ಈ ರೀತಿ 1-2 ಸಾರಿ ನಾಟ್ ಮಾಡಿಕೊಂಡು ಕುಚ್ಚನ್ನು ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ ಇವಾಗ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೋಬೇಕು. ಇದಾದಮೇಲೆ ಈ ಥ್ರೆಡ್ಡನ್ನು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ಡಿಸೈನು. ನೋಡಿ ತುಂಬಾ ಚೆನ್ನಾಗಿದೆ ಈ ಡಿಸೈನು ಸಹ. ನೆಕ್ಸ್ಟ್ ಡಿಸೈನ್ಗೆ ನಾನಿಲ್ಲಿ ಪರ್ಪಲ್ ಕಲರಲ್ಲಿ ಥ್ರೆಡನ್ನು ತೊಗೊಂಡಿದ್ದೀನಿ. ನೋಡಿ ನೀಡಲ್ನ ಬ್ಯಾಕ್ ಸೈಡಿಂದ ಎಳ್ಕೊಂಡು ಅದರೊಳಗಡೆ ರಿಂಗ್ ಬೀಡನ್ನು ಹಾಕ್ಕೊಂಡು ಥ್ರೆಡನ್ನು ಎಳ್ಕೋಬೇಕು. ಈ ರೀತಿಯಾಗಿ ರಿಂಗ್ ಬೀಡನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾರ್ಮಲಾಗಿ ಕುಚ್ಚನ್ನು ಕಟ್ಕೋಬೇಕು ಜರಿ ಥ್ರೆಡ್ಡಿಂದ. ಎಮ್ಮಿಂಗ್ ನೀಡಲ್ಗೆ ನಾನಿಲ್ಲಿ 2 ಎಳೆ ಜರಿ ಥ್ರೆಡನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ನಾಟ್ ಮಾಡ್ಕೋಬೇಕು. ಒಂದು 4-5 ಸಾರಿ ಈ ರೀತಿಯಾಗಿ ನಾಟ್ ಮಾಡ್ಕೊಂಬಿಡೋಣ. ಈ ಎಲ್ಲ ಡಿಸೈನ್ಸು ಸಹ ನಾವು ಫಾಸ್ಟಾಗಿ ಹಾಕ್ಕೊಂಬಿಡ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಆಗಿ ಇಟ್ಬಿಟ್ರೆ ನಮಗೆ ಗ್ರಿಪ್ ಸಿಗುತ್ತಲ್ವ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಈ ಡಿಸೈನ್ಸ್ಗಳನ್ನೆಲ್ಲ ನಾವು ಟ್ರೈ ಮಾಡ್ಬೋದು. ನಿಮ್ಮ ಸ್ಯಾರಿಗಳಿಗೆ ನೀವೇ ಆರಾಮಾಗಿ ಈ ಡಿಸೈನ್ಸ್ನೆಲ್ಲ ನೀವು ಟ್ರೈ ಮಾಡ್ಬೋದು.
ಆದಮೇಲೆ ನೋಡಿ ಬ್ಯಾಕ್ ಸೈಡಿಂದ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೋಬೇಕು. ಈಗ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಈ ಡಿಸೈನು ಅಷ್ಟೇ ಸ್ವಲ್ಪ ಉದ್ದನೇ ಇರುತ್ತೆ, ಹಾಗಾಗಿ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ರಿಂಗ್ ಒಳಗಡೆಯಿಂದ ಇನ್ನೊಂದು ಕಲರ್ ಥ್ರೆಡನ್ನು ನಾನಿಲ್ಲಿ ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ನೋಡಿ, ಬ್ಯಾಕ್ ಸೈಡ್ ಥ್ರೆಡನ್ನು ಮಿಕ್ಸ್ ಮಾಡಬಾರ್ದು, ಅದನ್ನು ಹಾಗೆ ಬಿಟ್ಬಿಡಬೇಕು. ಈ ಥ್ರೆಡ್ಡಿಗೆ ಮಾತ್ರ ಈಗ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಈ ರೀತಿ ಬ್ಯಾಕ್ ಸೈಡಿಂದ ನೋಡಿ ಒಂದು ನಾಟನ್ನು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಈ ರೀತಿಯಾಗಿ ಎಳ್ಕೊಂಡು ನಾರ್ಮಲಾಗಿ ನಾವು ಕುಚ್ಚು ಕಟ್ಟಲಿಕ್ಕೆ ಯಾವ ರೀತಿಯಾಗಿ ನಾಟ್ ಮಾಡ್ಕೊತೀವಲ್ವ ಅದೇ ರೀತಿಯಾಗಿ ಇಲ್ಲೂ ಸಹ ನಾಟ್ ಮಾಡ್ಕೋಬೇಕು. ಒಂದು 4-5 ಸರಿ ಈ ರೀತಿ ನಾಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಬರುತ್ತೆ. ಅದಾದಮೇಲೆ ನೋಡಿ, ಈಗ ಬ್ಯಾಕ್ ಸೈಡಲ್ಲಿ ನಾವು ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೊಂಬಿಡೋಣ. ಇವಾಗ ಎರಡೂ ಥ್ರೆಡನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಸರಿ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಬರುತ್ತೆ ಈ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಈ ರೀತಿ ಸಪ್ರೇಟಾಗಿ ನಾನಿಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. 2 ಕಲರಲ್ಲಿ ಈ ರೀತಿ ಡಿಸೈನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಅದಕ್ಕೆ ನಾವು ಈ ರೀತಿ ಕ್ರೋಶದಿಂದ ತೂತನ್ನು ಮಾಡ್ಕೊಂಬಿಡೋಣ. ಅದಾದಮೇಲೆ ನೀಡಲ್ಗೆ ನಾವಿಲ್ಲಿ ನಾರ್ಮಲಾಗಿ ಒಂದು ಈ ರೀತಿ ಚಕ್ರ ಬೀಡ್ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ಈ ರೀತಿ ಕುಚ್ಚನ್ನು ಕಟ್ಕೋಬೇಕು. ನೋಡಿ, ಈ ರೀತಿ ಬ್ಯಾಕ್ ಸೈಡಿಂದ ನಾವು ಜರಿ ಥ್ರೆಡನ್ನು ಎಳ್ಕೊಂಡು ಈ ರೀತಿ ನಾಟ್ ಮಾಡ್ಕೋಬೇಕು. ಇದೆಲ್ಲ ರೀತಿಯಾದಂಥ ಕುಚ್ಚಿಗೂ ನಾವು ಇದೇ ರೀತಿಯಾಗಿ ನಾಟ್ ಮಾಡ್ಕೊತೀವಲ್ವ, ಅದೇ ರೀತಿಯೇ ಇಲ್ಲೂ 4-5 ಸಾರಿ ಈ ರೀತಿ ನಾಟ್ ಮಾಡ್ಕೋಬೇಕು. ನೀವು 4-5 ಸಾರಿ ಈ ರೀತಿ ನಾಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ನಿಮಗೆ ಅದು ಜರಿ ಥ್ರೆಡ್ ಏನಾದರೂ ಜಾಸ್ತಿ ಕಾಣಿಸ್ಬೇಕು ಅನ್ನೋದಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದು. ಅದಾದಮೇಲೆ ಕುಚ್ಚನ್ನ ಬ್ಯಾಕ್ ಸೈಡಲ್ಲಿ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೋಬೇಕು. ಇದಾದಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಈ ಡಿಸೈನ್ಗೂ ಸ್ವಲ್ಪ ಉದ್ದನೇ ಇಟ್ಕೊಂಡಿದ್ದೀನಿ ಥ್ರೆಡನ್ನು. ಇವಾಗ ಮಿಡಲಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿನ ಬೀಡನ್ನು ಇಟ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ದೊಡ್ಡ ಬೀಡನ್ನು ಸಹ ನೀವು ಇಟ್ಕೋಬೋದು. ನಿಮ್ಗೆ ಆ ಬೀಡ್ ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅನ್ನೋದಾದರೆ ಗಮ್ಮು ಸಹ ಹಾಕ್ಕೊಂಡು ಬೀಡನ್ನು ಇಟ್ಕೊಂಡು ನೀವು ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೋದು. ನೋಡಿ, ಈ ರೀತಿಯಾಗಿ ಒಂದು 4-5 ಸರಿ ನಾಟ್ ಮಾಡ್ಕೋಬೇಕು. ನೀವು ದೊಡ್ಡ ಬೀಡ್ ಏನಾದರೂ ಇಡೋದಾದರೆ ಥ್ರೆಡ್ಡನ್ನು ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತೆ. ನಾನಿಲ್ಲಿ ಒಂದು 70 ಲೈನ್ಸನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ದೊಡ್ಡ ಬೀಡ್ ಇಡೋದಾದರೆ ಒಂದು 80-85 ಎಳೆನ ತೊಗೋಬೇಕಾಗುತ್ತೆ. ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಕುಚ್ಚು ರೆಡಿ ಆಗೋಗುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ಫಸ್ಟ್ ನಾವು ನೀಡಲ್ನ ಮೇಲಿಂದ ಕೆಳಗಿಂದ ಮೇಲಕ್ಕೆ ಎಳ್ಕೋಬೇಕು. ಎಷ್ಟುದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ನಾಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು 4-5 ಸರಿ ಈ ರೀತಿ ನಾಟ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜಿನ ಒಂದು ಬೀಡನ್ನು ಹಾಕ್ಕೊಂಡು ನೀಡಲ್ಗೆ ನೋಡಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಮಿಡಲ್ಗೆ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಈ ರೀತಿ ಇಟ್ಬಿಟ್ಟು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ನೂ 1-2 ಸಾರಿ ನಾವು ಅದೇ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ನೋಡಿ, ನಾಟ್ ಮಾಡ್ಕೊಂಡಾದಮೇಲೆ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೊಳ್ಳೋಣ. ಬ್ಯಾಕ್ ಸೈಡಲ್ಲಿ ಕುಚ್ಚನ್ನ ಬ್ಯಾಕ್ ಸೈಡಲ್ಲಿ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೋಬೇಕು ಈ ರೀತಿಯಾಗಿ. ಅದಾದಮೇಲೆ ನೋಡಿ, ಇಲ್ಲೇನು ಮೇಲ್ಗಡೆ ಒಂದು ನೀಡಲಿದೆ ಅಲ್ವಾ, ಅದರೊಳಗಡೆ ನಾವು ಒಂದು ಸ್ಕ್ವಯರ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮೇಲಿರೋ ಥ್ರೆಡ್ಡಿಗೆ ಮಾತ್ರ ಅದು ಈ ರೀತಿಯಾಗಿ ಹಾಕ್ಕೋಬೇಕು. ನೋಡಿ, ಸ್ಕ್ವಯರ್ ಬೀಡನ್ನ ಈ ರೀತಿಯಾಗಿ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ ನಾವು ಜರಿ ಥ್ರೆಡ್ ಏನು ಹಾಗೆ ಬಿಟ್ಕೊಂಡಿರ್ತೀವಲ್ವ
ಅದನ್ನು ಹಾಗೆ ತಗೊಂಡು ಇಲ್ಲಿ ಮತ್ತೆ ಅದೇ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕು. ಇಲ್ಲಿನೂ ಒಂದು 4-5 ಸರಿ ಈ ರೀತಿಯಾಗಿ ಕಟ್ಕೋಬೇಕಾಗುತ್ತೆ. ನೋಡಿ, ನಾಟ್ ಮಾಡ್ಕೊಂಡಾದಮೇಲೆ ಕುಚ್ಚನ್ನು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ನೀಡಲ್ನ ಮೇಲಿಂದ ಕೆಳಗಡೆಗೆ ಪಾಸ್ ಮಾಡಿಕೊಂಡು ಎಳ್ಕೋಬೇಕು. ಅದಾದಮೇಲೆ ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಕುಚ್ಚು ರೆಡಿಯಾಗೋಗುತ್ತೆ. ನೋಡಿ, ಬೀಡನ್ನು ನಾವು ಈ ರೀತಿ ಕೆಳಗಡೆಗೆ ಎಳ್ಕೋಬೇಕು. ಮೇಲಾದರೂ ಇಟ್ಕೋಬೋದು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಈ 10 ಡಿಸೈನ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.